ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಗೊತ್ತಿಲ್ಲದಿರ್ತಕ್ಕಂಥ ಒಂದು ಔಷಧಿ ಅಥವಾ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೇನೆ. ಇದು ನೋಡಿದ್ರೆ ಗೊತ್ತಾಗ್ತಿದೆ ವಿಳೆದೆಲೆ ಅಂತ ಹೇಳಿಬಿಟ್ಟು. ಅಂದರೆ ಇದು ಕೆಲವರೆಲ್ಲ ತೋಟ ತುಂಬ ಅಡಿಕೆ ಹಾಕಿರ್ತಾರಲ್ವ, ಅಡಿಕೆ ಮರ ಇರುತ್ತಲ್ವ, ಎಲ್ಲ ಹಬ್ಸಿರ್ತಾರೆ ವಿಳೆದೆಲೆ ಬಳ್ಳಿನ. ಆದರೆ ನಮ್ಮ ಆಂಟಿರು ಮನೆ ಮುಂದೆ ಈ ಥರ 2 ಮರ ಇದೆ, ಅದಕ್ಕೆ ಹಾಕ್ಕೊಂಡಿದ್ದಾರೆ. ಇವ್ರದ್ದು ಅಡಿಕೆ ತೋಟ ಇದೆ, ಬಟ್ ಮರಕ್ಕೆಲ್ಲ ಹಾಕಿಲ್ಲ, ಮನೆ ಮುಂದೆ ಹಾಕ್ಕೊಂಡಿದ್ದಾರೆ. ಅಂದರೆ ಯಾರಾದರೂ ಬಂದಾಗ ಅಥವಾ ಇವರೇ ಮನೆಯಲ್ಲಿ ಹಾಕೊಳ್ಳೋದಕ್ಕೆ ಎಲೆ ಅಡಿಕೆ ಹಾಕ್ಕೊಳ್ಬೇಕು, ಅಥವಾ ಅಡಿಕೆ ಎಲೆ ಅಂತಾರೆ, ಹಾಕೊಳ್ಳೋದಕ್ಕೆ ಅಂತ ಬೆಳೆಸ್ಕೊಂಡಿದ್ದಾರೆ. ನಮ್ಮ ಆಂಟಿರ ಮನೆಯಿಂದ ತುಂಬ ಜನ ಈ ಬಳ್ಳಿನ ತಗೊಂಡೋಗಿ ಅವರು ಸಹ ಮನೆ ಮುಂದೆ ಹಾಕ್ಕೊಂಡಿದ್ದಾರೆ. ಯಾರಾದರೂ ಬಂದರೆ ಅಂಗಡಿಗೆ ಹೋಗಿ ಎಲೆ ತರೋದು ಅದೆಲ್ಲ ಇಲ್ಲ, ಮನೆಯಲ್ಲೇ ಯೂಸ್ ಮಾಡ್ತಾರೆ. ಈ ಎಲೆ ಅಂತೂ ನನಗೆ ತುಂಬಾ ಇಷ್ಟ, ಯಾಕಂದರೆ ಬಾಯಿಗೆ ಇಟ್ಟ ತಕ್ಷಣ ಕರಗೋ ಥರ ಎಲೆ ಇದೆ. ತುಂಬ ಚೆನ್ನಾಗಿದೆ. ನಮ್ಮ ಆಂಟಿಯರು 2 ಕಡೆ ಹಾಕಿದ್ದಾರೆ ನೋಡಿ. ಆ ಕಡೆ ಒಂದು ಬಳ್ಳಿ ಹಾಕಿದ್ರು, ಈ ಕಡೆ ಒಂದು ಬಳ್ಳಿ ನೋಡಿ. ಅದು ಸಹ ತುಂಬ ಚೆನ್ನಾಗಿ ದಟ್ಟವಾಗಿ ಚಿಗುರಿದೆ, ಹಬ್ಬಿದೆ ಅಂತಲೇ ಹೇಳ್ಬೋದು. ಇದು ಸಹ ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ತುಂಬ ಚೆನ್ನಾಗಿದೆ. ಬನ್ನಿ ಇವಾಗ ವಿಳೆದೆಲೆನ ಏನೇನಕ್ಕೆ ಬಳಸ್ತೀವಿ ಅಂತ. ಅಂದರೆ ಒಂದು ಮೇಯ್ನ್ ಇಂಪಾರ್ಟೆಂಟು, ನಾನು ಒಂದಕ್ಕೆ ಔಷಧಿಯನ್ನು ಹೇಳ್ತಾ ಇದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಹೇಳ್ತೀನಿ. ಹಾಗೆ ಅದಕ್ಕೂ ಮುಂಚೆ ಇದು ನಮ್ಮ ಆಂಟಿರ ತೋಟ, ಅಡಿಕೆ ತೋಟ ಮನೆ ಹತ್ರನೇ ಇದೆ. ನಮ್ಮ ಆಂಟಿರು ತೋಟದಲ್ಲೇ ಮನೆ ಇರೋದು ಅವ್ರದ್ದು. ನಾವು ರಜಕ್ಕೆಲ್ಲ ಇಲ್ಲೇ ಬರೋದು. ತುಂಬ ಚೆನ್ನಾಗಿದೆ ವಾತಾವರಣ ಅಂತಲೂ ಹೇಳ್ಬೋದು. ಅದಕ್ಕೂ ಮುಂಚೆ ಈಗ ವಿಳೆದೆಲೆನ ತುಂಬ ಜನ 35+, 40+, 50+ ಆದಮೇಲೆ ಬಳಸ್ತಾರೆ. ಅದರಲ್ಲಿ ಎಲೆ ಅಡಿಕೆ ಸುಣ್ಣ ಹಾಕೊಂಡಾಗ ಸುಣ್ಣದಲ್ಲಿ ಕ್ಯಾಲ್ಶಿಯಂ ಇರುತ್ತೆ ಅಂತ. ಆವಾಗ ರೀಸನ್ ಗೊತ್ತಿಲ್ಲದಿದ್ದರೂ ಸಹ ಹಿರಿಯರು ಅದನ್ನು ಸಾಂಪ್ರದಾಯಿಕವಾಗಿ ಬಳಸ್ಕೊಂಡು ಬಂದಿದ್ದಾರೆ. ಅದನ್ನು ಕೂಡ ಕ್ಯಾಲ್ಶಿಯಮ್ಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು, ಎಲೆ ಅಡಿಕೆ ಸುಣ್ಣನ ಹಾಕ್ಕೊಂಡಾಗ. ನೆಕ್ಸ್ಟು ನಾನಿಲ್ಲಿ ಮೇಯ್ನು ಯಾವುದಕ್ಕೆ ನಾನು ಇಲ್ಲಿ ಔಷಧಿ ಹೇಳ್ತಾ ಇದ್ದೀನಿ ಇದ್ರ ಮೂಲಕ ಅಂತ, ವಿಳೆದೆಲೆ ಜೊತೆ ಯಾವ್ಯಾವುದು ವಸ್ತುಗಳನ್ನು ಹಾಕಿ ಜಗ್ದು ಅದರ ರಸನ ನುಂಗಿದ್ರೆ ಕೆಮ್ಮು ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ. ಬನ್ನಿ ಗೈಸ್, ನೀವು ಸಹ ಇದನ್ನು ಯೂಸ್ ಮಾಡ್ಬೋದು. ನನಗೂ ಸಹ ಇದನ್ನು ಉಪಯೋಗಿಸಿ ಕೆಮ್ಮು ಕಡಿಮೆ ಆಗಿದೆ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಒಂದು ವಿಳೆದೆಲೆನ ತಗೊಳ್ಳಿ, ಅದಕ್ಕೆ ಮೆಣಸು 2 ಮತ್ತು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಇನ್ನೊಂದು ತುಳಸಿ ಎಲೆನ ಆ್ಯಡ್ ಮಾಡಬೇಕಾಗುತ್ತೆ. ತುಳಸಿ ನನಗೆ ಸಿಕ್ಕಲಿಲ್ಲ, ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ. ನೀವು ತುಳಸಿನ ತೊಗೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ವಿಳೆದೆಲೆ, ಮೆಣಸು, ಈರುಳ್ಳಿ ಮತ್ತು ತುಳಸಿ ಇದನ್ನು ಎಲ್ಲ ಸೇರಿಸಿ ದವಡೆಯಲ್ಲಿ ಅಗಿತೀವಲ್ವ ನಾವು, ಏನಾದರೂ ಈ ಥರ ಅಲ್ಲಿ ಜಗ್ದು ಬಿಟ್ಟು ಅದ್ರ ರಸ ಬರುತ್ತಲ್ವ, ಅದನ್ನು ಅಗ್ದಾಗ ಅಥವಾ ಜಗ್ದಾಗ ಈ ವಿಳೆದೆಲೆ, ಮೆಣಸು, ಈರುಳ್ಳಿ, ತುಳಸಿಯನ್ನು ಅದ್ರ ರಸವನ್ನು ನುಂಗಿದ್ರೆ ಕೆಮ್ಮು ಖಂಡಿತವಾಗಿಯೂ ಸ್ಟಾಪ್ ಆಗುತ್ತೆ ಅಥವಾ ನಿಲ್ಲುತ್ತೆ. ನನಗೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನಿಮಗೆ ಒಂದೇ ಸರಿ ಆಗಲಿಲ್ಲ ಅಂತಂದರೆ ಸ್ವಲ್ಪ ಕಡಿಮೆ ಅಂತೂ ಆಗುತ್ತೆ. ನೀವು ಮೆಣಸನ್ನು ನಿಮಗೆ ಯಾವ ರೀತಿ, ಅದು ತುಂಬ ಖಾರ ಇರುತ್ತೆ, ಹಾಗಾಗಿ ನಿಮ್ಮ ಒಂದು ದೇಹದ ಉಷ್ಣತೆಗೆ ತಕ್ಕಂತೆ ಮೆಣಸನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. 1 ಅಥವಾ 2 ಓಕೆ. ಹಾಗೆ ಈರುಳ್ಳಿ ಮತ್ತು ಮರಿಬೇಡಿ ತುಳಸಿ ಎಲೆನೂ ಹಾಕ್ಕೊಳ್ಳಿ ವಿಳೆದೆಲೆ ಜೊತೆ. ಲಾಸ್ಟ್ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ವಿಳೆದೆಲೆ ಮತ್ತು ಮೆಣಸು, ಈರುಳ್ಳಿ, ತುಳಸಿ ಎಲೆ 4 ಜಗ್ದು ರಸವನ್ನು ನುಂಗಿ. ಸ್ನೇಹಿತರೆ, ಈ ವಿಡಿಯೋ ಹೇಗಿತ್ತು? ನಿಮಗೆ ಸ್ವಲ್ಪ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋಸ್ನ ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.